This is 15 marks problem. We have to prepare balance sheet also after a reconstruction, isn't it? Notice, pass the journal entries to give the effect to the above and show the revised statement of assets and liabilities of the company after a reconstruction ಅಂತ ಹೇಳಿದ್ದಾರೆ. ಹೌದಾ? ಇಲ್ಲೂ ಸಹಿತ ನಾವೇನು ಮಾಡಬೇಕಂತಂದ್ರೆ ಫಸ್ಟ್ ಜರ್ನಲ್ ಎಂಟ್ರಿ ಬರೀಲೇಬೇಕು. ಜರ್ನಲ್ ಎಂಟ್ರೀಸ್ ಅಥವಾ ಜರ್ನಲ್ ಎಂಟ್ರಿ. ದೊಡ್ಡ ಬರೀರಿ ಅಕ್ಷರ ಸ್ವಲ್ಪ ದೊಡ್ಡ ಬರೀ. ಇನ್ನೂ ದೊಡ್ಡ ಬರಲಿ ಕಾಣಂಗಿಲ್ಲ ಕಾಣ್ತಾವ್ರಿ ಸರ್. ಸರಿ, ನೀವೇನು ಮಾಡ್ಬೇಕಂದ್ರೆ ನಿಮಗೆಲ್ಲ ಸ್ಮಾರ್ಟ್ ಟಿ ವಿ ಇದ್ರೆ ಮನ್ಯಾಗ ಇದನ್ನು ಟಿ ವಿಗೆ ಹಾಕ್ಬೇಕು. ಟಿ ವಿಗೆ ಹಾಕಿದ್ರೆ ದೊಡ್ಡದಾಗ್ತದೆ. ಅಥವಾ ಲ್ಯಾಪ್ಟಾಪ್ ಐತಿ, ಲ್ಯಾಪ್ಟಾಪ್ ಇದ್ರೆ ಕಂಪ್ಯೂಟರ್ಗೆ ಹಾಕಿರಿ. ಅಲ್ಲಿ ಸ್ಕ್ರೀನಲ್ಲಿ ದೊಡ್ಡ ಬರೀ, ಮೊಬೈಲ್ನಲ್ಲಿ ಬರೋದಿಲ್ಲ. ಇಲ್ಲಮ್ಮ ದೊಡ್ಡ ಬರ್ತಿದ್ರು. ಸರಿ, ರೈಟ್, ಇದು ಕ್ಲಿಯರ್. ಈಗ ನೋಡಿ ಅವ್ರು ಏನು ಹೇಳ್ತಾರೆ ನೋಡಿ, ದಟ್ ದ ಇಕ್ವಿಟಿ ಶೇರ್ಸ್ be reduced to an equal number of fully paid shares of rupees 5 each. ಈಗ ನಮ್ಗೆ ಇಲ್ಲ 5 ಮಾರ್ಕ್ಸಿನ ನಾವು ಪ್ರಾಬ್ಲಮ್ ಮಾಡಿದಾಗ ಹಳೆ ಶೇರ್ಸ್ ಎಷ್ಟಿದಾವ ಅನ್ನೋದು ಗೊತ್ತಾಗ್ತೈತಿ ನಮ್ಗೀಗ ಅಲ್ವಾ. ಈಗ ಇಲ್ಲೂ ಗೊತ್ತಾಗ್ತೈತಿ. ನೀವೇನು ಮಾಡ್ಬೇಕಂದ್ರೆ ನೋಟ್ಸ್ ಟು ಅಕೌಂಟ್ಸ್ ಅಂತ ಐತಲ್ಲ, ನೋಟ್ಸ್ ಟು ಅಕೌಂಟ್ನಲ್ಲಿ ಮೊದಲೇ ನೋಟ್ಸ್ ನೋಡಿ. ಮೊದಲೇ ನೋಟ್ಸ್ ಯಾವ್ದಿದೆ ರೀ? ಶೇರ್ ಕ್ಯಾಪಿಟಲ್. ಅದರಲ್ಲಿ ಏನೇನಿದಾವ ನೋಡ್ರಿ, issued notice 30,000 different shares of rupees 10 each. Clearly. Next, 30,000 equity shares of rupees 10 each. ಇದು ನಿಮ್ಮ ಮಾಹಿತಿ ಬೇಕು. ಫಸ್ಟ್ ಇದನ್ನು ತೆಗೆದುಕೊಳ್ಳಿ. ಹಾಗಾದ್ರೆ ಈಗಾಗಲೇ ಕಂಪನಿನಲ್ಲಿ ಎಷ್ಟು ಸಾವಿರ ಪ್ರಿಫರೆನ್ಸ್ ಶೇರ್ಸ್ ಇದಾವೆ? 30,000. ಒಂದು ಶೇರ್ಗೆ ಎಷ್ಟು? 10. ಈಕ್ವಿಟಿ ಶೇರ್ಸ್ ಎಷ್ಟಿದಾವೆ? 30,000. ಎಷ್ಟು ರುಪೀಸು? 5, 10 ರೂಪಾಯಿ. ಹೌದಲ್ರಿ? ಈಗ ಅವ್ರು ಹೇಳೋದು, ನಾನೀಗ ಅಡ್ಜಸ್ಟ್ಮೆಂಟ್ ಓದಿದ್ನಲ್ರಿ, ಏನು ಹೇಳ್ತಾರೆ? ದಟ್ ದ ಈಕ್ವಿಟಿ ಶೇರ್ಸ್ ಬಿ ರೆಡ್ಯೂಸ್ಡ್ ಟು ಅನ್ ಈಕ್ವಲ್ ನಂಬರ್ ಆಫ್ ಶೇರ್ಸ್ ಫುಲ್ಲಿ ಪೇಡ್ ಆಫ್ ರೂಪೀಸ್. ಈ 10 ರೂಪಾಯಿ ಇದ್ದಿದ್ದನ್ನ ಎಷ್ಟು ತಂದಿದ್ದಾರೆ? 5 ರೂಪಾಯಿಗೆ ಇಳಿಸಿದ್ದಾರೆ. 5 ರೂಪಾಯಿಗೆ ಇಳಿಸಿದ್ದಾರೆ. ನಂಬರ್ ಆಫ್ ಶೇರ್ಸ್ ಎಷ್ಟ್ರಿ? 30,000 ಇಂಟು ರೂಪೀಸ್ 5 ರೂಪಾಯಿ. ಹಾಗಾದ್ರೆ ಎಷ್ಟು ಕಡಿಮೆ ಆಗ್ತರಿ? 5 ರೂಪಾಯಿ ಕಡಿಮೆ ಆಯ್ತು. ಇಸ್ ಇಟ್ ಕ್ಲಿಯರ್? ಎಂಟ್ರಿ ಏನ್ ಬರೀಬೇಕು ಹೇಳ್ರಿ? ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಟರ್ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್. ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಟರ್ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್. ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಟರ್. ನಂಬರ್ ಆಫ್ ಶೇರ್ಸ್ ಎಷ್ಟು? 30,000 ಇಂಟು ಎಷ್ಟು? 5 ರೂಪಾಯಿ. 1,50,000. ಇನ್ನೊಂದು ಇಲ್ಲೇ ಬರ್ದು ಬಿಡ್ತೇನೆ, ಪ್ರಿಫರೆನ್ಸ್ ಶೇರ್ಸ್ ಇಲ್ಲೇ ಬರ್ತೀನಿ. ಆನಂತರ ಕ್ಯಾಪಿಟಲ್ ಬರೀರಿ, ಕ್ಯಾಪಿಟಲ್ ರಿಡಕ್ಷನ್ ಬರೀರಿ. ಇಸ್ ಇಟ್ ಕ್ಲಿಯರ್? ಈಕ್ವಿಟಿ ಶೇರ್ಸ್ ಅನ್ನ 10 ರೂಪಾಯಿ ಇದ್ದಿದ್ದನ್ನು ಎಷ್ಟಕ್ಕೆ ಇಳಿಸಿದ್ದಾರೆ? 5 ರೂಪಾಯಿಗೆ ಇಳಿಸಿದ್ದಾರೆ. ಎರಡನೇದು ಓದ್ರಿ, ದಟ್ ದ ಪ್ರಿಫರೆನ್ಸ್ ಶೇರ್ಸ್ be reduced to an equal number of shares fully paid of rupees 7 each. ಹಾಗಾದ್ರೆ ಇಲ್ಲಿ ಇವ್ರು ಹೇಳಿದಾರಲ್ರಿ, 10 ರೂಪಾಯಿ ಇದ್ದಿದ್ದನ್ನ ಎಷ್ಟಕ್ಕೆ ಇಳಿಸ್ಯಾರ್ರಿ? 7 ರೂಪಾಯಿಗೆ ಇಳಿಸಿದ್ದಾರೆ. ಎಷ್ಟು ಕಡಿಮೆ ಆಯ್ತು? 3 ರೂಪಾಯಿ ಕಡಿಮೆ ಆಯ್ತು. ಅದನ್ನು ಇಲ್ಲಿ ಬರಿಬೇಕು ನೀವು. ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಟರ್. ನಂಬರ್ ಆಫ್ ಶೇರ್ಸ್ ಎಷ್ಟು? 30,000. ಎಷ್ಟು ಕಡಿಮೆ ಆಗಿತ್ತು? 3 ರೂಪಾಯಿ. 90,000 ಇದು ರೆಡ್ಯೂಸ್ ಮಾಡಿ. ಈಕ್ವಿಟಿ ಶೇರ್ಸ್ ಅನ್ನು 5 ರೂಪಾಯಿ ರೆಡ್ಯೂಸ್ ಮಾಡಿದ್ದಾರೆ. ಪ್ರಿಫರೆನ್ಸ್ ಶೇರ್ಸ್ ಅನ್ನ 3 ರೂಪಾಯಿ ರೆಡ್ಯೂಸ್ಡ್ ಟು 7 ರೂಪೀಸ್ ಅಂತ ಹೇಳಿದೆ. ಈಕ್ವಲ್ ಹೌದಾ? 7 ರೂಪಾಯಿಗೆ ರೆಡ್ಯೂಸ್ ಮಾಡಿದ್ದಾರೆ ಅಂದ್ರೆ ಕಡಿಮೆ ಮಾಡಿದ್ದೆ ಎಷ್ಟು? 3 ರೂಪಾಯಿ ಕಡಿಮೆ ಮಾಡಿ. ಅರ್ಥ ಆಗ್ತೈತಿ? ಸರಿ, ಹಾಗಾದ್ರೆ ಇವೆರಡು ಹೌದಲ್ರಿ ಕ್ಯಾಪಿಟಲ್ ರಿಡಕ್ಷನ್ ಮಾಡಿದ್ದು, ಎರಡೇ ರಿಡ್ಯೂಸ್ ಮಾಡಿದ್ದಾರೆ. 2 ಏನ್ ಬರಿಬೇಕು? ಇಲ್ಲಿ ಕ್ಯಾಪಿಟಲ್ ರಿಡಕ್ಷನ್
ಅಕೌಂಟ್ ಬರೀಬೇಕು. ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಬರೀಬೇಕು. ಎರಡು ಸೇರಿಸಿ ಎಷ್ಟಾಗುತ್ತೆ ನೋಡ್ರಿ, 2,40,000 ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ rupees 2,40,000. 2,40,000. ಎಸ್ ಎನಿ ಡೌಟ್? ಇಷ್ಟ ನೋಡಿ ಕ್ಯಾಪಿಟಲ್ ರಿಡಕ್ಷನ್ ಬರೀರಿ. ಇಲ್ಲೇ ಇನ್ ಲಿವ್ ಆಫ್ ಅಂತ ಕೊಟ್ಟಿಲ್ರಿ, ಮೊನ್ನೆ ಏನು ಕೊಟ್ಟಿದ್ರು 1/5 ಆಫ್ ದ್ಯಾಟ್ 3/8 5/8 ಹಿಂಗೆಲ್ಲ ಕೊಟ್ಟಿರಲ್ರಿ, ಆ ಟೈಪ್ ಕೊಟ್ಟರೆ ಅದನ್ನ ಮಾಡ್ರಿ. ಇಲ್ಲೇ ಹಳೆ ಶೇರ್ಸ್ ಬದಲು ಹೊಸ ಶೇರ್ಸ್ ಕೊಟ್ಟಿಲ್ಲ, ಅವೇ ಶೇರ್ಸ್ನ ಈಕ್ವಲ್ ನಂಬರ್ ಆಫ್ ಶೇರ್ಸ್ನ, ಬಟ್ ಅಮೌಂಟ್ ಏನು ಮಾಡಿದ್ದಾರೆ, ಕಡಿಮೆ ಮಾಡಬೇಕು. ಎನಿ ಡೌಟ್ ವಿತ್ ದಿಸ್? ಇದಾದ್ಮೇಲೆ ಮತ್ತೆ ಜನರಲ್ ರಿಸರ್ವ್ ಏನಾದ್ರು ಯೂಸ್ ಮಾಡಿದಾರೆ ಅಂತ ಕೊಟ್ಟಾರ ನೋಡ್ರಿ. ಜನರಲ್ ರಿಸರ್ವ್ ಏನಾದ್ರು ಯೂಸ್ ಮಾಡ್ಯಾರ ಅಂತ ಕೊಟ್ಟಾರ ನೋಡ್ರಿ. ಇಲ್ಲ, ಕೊಟ್ಟಿದ್ರ ಜನರಲ್ ರಿಸರ್ವ್ ಅಕೌಂಟ್ ಡೆಟಾಚ್ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಅಂತ ಬರೀಬೇಕಾಗಿತ್ತು, ಕೊಟ್ಟಿಲ್ಲ. ಇದಾದ ನಂತರ ನೆಕ್ಸ್ಟ್ ಏನ್ ಮಾಡ್ಬೇಕ್ರಿ, ಅಪ್ಲಿಕೇಶನ್ ಅಸೆಟ್ಸ್ ಅನ್ನ ರೈಟ್ ಆಫ್ ಮಾಡೋದಕ್ಕೆ ಬರೀಬೇಕು. ಯಾವ್ಯಾವ ಅಸೆಟ್ಸ್ ಅನ್ನ ರೈಟ್ ಆಫ್ ಮಾಡಿದ್ದಾರೆ ಅಂತ ಹೇಳಿದಾರೆ ನೋಡ್ರಿ. ಅವ್ರಿಗೆ ಏನೇನ್ ಹೇಳ್ತಾರೆ ನೋಡ್ರಿ. ಅದಕ್ಕೆ ಎಂಟ್ರಿ ಏನ್ ಬರೀತೀರಿ, ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಡೆಟರ್. ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಡೆಟರ್ ಎಷ್ಟು? 2,40,000. 2 ಏನೇನ್ ರೆಡ್ಯೂಸ್ ಮಾಡ್ತೇನೆ ಅಂತ ಹೇಳಿದಾರೆ ಅವನ್ನೆಲ್ಲ ಬರೀರಿ. ಯಾವ್ಯಾವ ಅಸೆಟ್ಸ್ ನೋಡ್ರಿ. ಗುಡ್ ವಿಲ್ ಎಷ್ಟಿದೆ? ಗುಡ್ ವಿಲ್ ನೋಟ್ಸ್ ಟು ಅಕೌಂಟ್ ಅಲ್ಲಿ ಕೊಟ್ಟಿರ್ತಾರೆ ನಿಮಗೆ. ಇಂಟ್ಯಾಂಜಿಬಲ್ ಅಸೆಟ್ಸ್ ನಲ್ಲಿ 40,000 ಗುಡ್ ವಿಲ್. ನೀವು ಅಲ್ಲಿ ಗುಡ್ ಮಾಡ್ಕೋಬೇಕು. ಈ ಟೈಪ್ ಕೊಟ್ಟಾಗ ಗುಡ್ ವಿಲ್ ಎಲ್ಲಿ ಕೊಟ್ಟಿರ್ತಾರೆ, ಎಲ್ಲಿ ಕೊಟ್ಟಿರ್ತಾರೆ, ನೋಟ್ಸ್ ಟು ಅಕೌಂಟ್ ಅಲ್ಲಿ ಕೊಟ್ಟಿರ್ತಾರೆ ಗುಡ್ ವಿಲ್. ಸರಿನಾ? ಮತ್ತೇನ್ ರೈಟ್ ಆಫ್ ಮಾಡ್ತಾರೆ ನೋಡ್ರಿ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಎಲ್ಲಿ ಕೊಟ್ಟಿರ್ತಾರೆ, ರಿಸರ್ವ್ಡ್ ಸರ್ಪ್ಲಸ್ ನಲ್ಲಿ. ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮೈನಸ್ 80,000. ಬರೀ ಮೈನಸ್ ಬೇಡ, ನೀವು ಬರೀ 80,000 ಬರ್ಬಿಡ್ರಿ. ಮೈನಸ್ ಆಯ್ತು, 2 ಅಂತ ಬರೋದು ಅದು ಮೈನಸ್ ಅದ ಅರ್ಥ. ಹಾ, ಮೈನಸ್ ಅದು ಲಾಸ್. ಮೈನಸ್ ಅಂದ್ರೆ ಏನು ಹೇಳ್ರಿ, ಲಾಸ್. ಆ ಲಾಸ್ ಅಂತ ತೆಗಿತಾರೆ. ಪ್ರಾಫಿಟ್ ಅಂಡ್ ನಾವು ಲಾಸ್ ಎಷ್ಟು ತೆಗಿತೀರಿ, 80,000 ರೂಪಾಯಿ ಲಾಸ್, ಇದನ್ನ ತೆಗಿತಾರೆ. ಗುಡ್ ವಿಲ್ ಎಷ್ಟು ತೆಗಿತಾರೆ, 40,000 ರೂಪಾಯಿ ತೆಗಿತಾರೆ. ಮತ್ತೇನೇನು ತೆಗೆದಾರ ನೋಡ್ರಿ. ಬಿಲ್ಡಿಂಗ್ 50,000 ಟು ಬಿ ರಿಟರ್ನ್ ಆಫ್. ಹೌದಾ? ಬಿಲ್ಡಿಂಗ್ ಟು ಬಿಲ್ಡಿಂಗ್ ಎಷ್ಟು? 50,000 ಬಿಲ್ಡಿಂಗ್. ಮತ್ತೆ ಮಷಿನರಿ ಟು ಮಷಿನರಿ ಎಷ್ಟು? 30,000. 30,000 ಮತ್ತೆ ಆಯ್ತಾ? ಮಷಿನರಿ ಅಲ್ಲ, 5,000 ಟು ಬಿ ರಿಟರ್ನ್ ಆಫ್ ಸ್ಟಾಕ್. ಹೋದಲ್ರಿ, ಸ್ಟಾಕ್ನಾಗ ಎಷ್ಟು ರೆಡ್ಯೂಸ್ ಮಾಡಿದ್ದಾರೆ, 5,000. ಸ್ಟಾಕ್ 5,000. ಮತ್ತೆ ಪ್ರೊವಿಷನ್ ಫಾರ್ ಎಸ್ 2 ಡೆಟರ್ಸ್ ಅಂದ್ರೆ ಅಥವಾ ಡೆಟರ್ಸ್ ಅಂದ್ರೆ ಬೇಕಾದ್ರೆ ಬ್ರಾಕೆಟ್ ಅಲ್ಲಿ RDD ಅಂತ ಆಯ್ತು. PDD ನನ್ರಿ, RDD ನರನ್ರಿ, PDD ನರನ್ರಿ, DD ನರನ್ರಿ, DD1 ನರನ್ರಿ. ಡೆಟರ್ಸ್ ಎಷ್ಟ್ರಿ? 5%. ಎದ್ರ ಮೇಲೆ ಕ್ಯಾಲ್ಕುಲೇಷನ್ ಮಾಡ್ತೀರಿ? 5%. ಸನ್ರಿ ಡೇಟರ್ಸ್ ಮೇಲೆ. ಸನ್ರಿ ಡೇಟರ್ಸ್ ಎಷ್ಟಿದೆ? 1 lakh ಇದೆ. ಇದ್ರ ಮೇಲೆ ಎಷ್ಟ್ರಿ? 5%. 1 lakhಗೆ 5% ಅಂದ್ರೆ ಎಷ್ಟಾಗ್ತದೆ ನೋಡ್ರಿ? 5,000. 5,000. 1 lakhಗೆ 5% ಅಂದ್ರೆ ಎಷ್ಟಾಗ್ತೈತ್ರಿ? 5,000. ಮತ್ತೇನು ಹೇಳ್ತಾರೆ ನೋಡ್ರಿ, ಮತ್ತೇನು ಹೇಳ್ತಾರೆ ನೋಡ್ರಿ. And the balance available to write off patents. ಹಾಗಾದ್ರೆ ಇಲ್ಲೇ 2,40,000 ಇದೆ. 2,40,000 ನಾಗ ಇವನ್ನೆಲ್ಲ ಮೈನಸ್ ಮಾಡಿದ್ರೆ ಅಮೌಂಟ್ ಉಳಿತೈತೆ ನೋಡ್ರಿ. ಅಮೌಂಟ್ ಉಳಿತೈತೆ ನೋಡ್ರಿ. 30,000 ಉಳಿತೈತೆ ಅಲ್ರಿ. ಆ 30,000 ಅನ್ನ ಎದಕ್ಕೆ ರೈಟ್ ಆಫ್ ಮಾಡ್ಲಿಕ್ಕೆ? ಪೇಟೆಂಟ್ಸ್ ಅನ್ನ. ಬ್ಯಾಲೆನ್ಸ್ ಇದು. ಬ್ಯಾಲೆನ್ಸಿಗೆ ಫಿಗರ್ ಎಷ್ಟ್ರಿ? 30,000. ಹೆಂಗ್ ಬಂತು ಗೊತ್ತಾ 30,000? 2,40,000 ನಲ್ಲಿ ಇವನ್ನೆಲ್ಲ ಲೆಸ್ ಮಾಡಬೇಕು. ಎಲ್ಲ ಲೆಸ್ ಮಾಡಿದ್ರೆ ಬ್ಯಾಲೆನ್ಸಿಂಗ್ ಫಿಗರ್ ಇದು ಬರೋದು 30,000.
ಇಸ್ ಕ್ಲಿಯರ್? ಹಾಗಾದ್ರೆ ಬಂಡವಾಳ ಎಷ್ಟು ಕಡಿಮೆ ಮಾಡಿದ್ದಾರೆ? 2,40,000 ರೂಪಾಯಿ ಕ್ಯಾಪಿಟಲ್ ರಿಡ್ಯೂಸ್ ಮಾಡಿರಲ್ರಿ, ಅಷ್ಟೇ ಅಮೌಂಟ್ ಏನ್ ಮಾಡ್ಯಾರ? ಅಸೆಟ್ಸ್. ಯಾವ್ಯಾವ ಅಸೆಟ್ಸ್ ರಿಡ್ಯೂಸ್ ಮಾಡಿದ್ದಾರೆ? ಗುಡ್ ವಿಲ್, ಇವನ್ನೆಲ್ಲ ರಿಡ್ಯೂಸ್ ಮಾಡಿದ್ದಾರೆ. ಇವೆಲ್ಲ ಅಸೆಟ್ ಹೌದಲ್ರಿ? ಸೊ ಇವೆಲ್ಲ ಅಸೆಟ್ಸ್ ಅನ್ನ ರಿಡ್ಯೂಸ್ ಮಾಡಿದ್ದಾರೆ. ಇನ್ನೂ ಅಮೌಂಟ್ ಉಳಿದಿತ್ತು, ಆ ಅಮೌಂಟ್ ಅನ್ನು ತಗೊಂಡಾರೆ ಪೇಟೆಂಟ್. ಇದು ಬ್ಯಾಲೆನ್ಸ್. ಅಕಸ್ಮಾತ್ ಪೇಟೆಂಟ್ ಅಂತ ಹೇಳಿದ್ದಿಲ್ಲ ಅಂತ ಕೊಡ್ರಿ, ಬ್ಯಾಲೆನ್ಸ್ ಅಮೌಂಟ್ ಅನ್ನು ಎಲ್ಲಿ ಟ್ರಾನ್ಸ್ಫರ್ ಮಾಡಬೇಕು? ಕ್ಯಾಪಿಟಲ್ ರಿಸರ್ವ್ ಮಾಡ್ತೀರಿ. ಇದು ಜರ್ನಲ್ ಎಂಟ್ರಿ, 2 ಜರ್ನಲ್ ಎಂಟ್ರಿ ಪಾಸ್ ಮಾಡ್ಬೇಕು. ಈ ಪ್ರಾಬ್ಲಮ್ ಈಗ ಇನ್ನೊಂದು ನಿಮ್ಗೆ ಮೊನ್ನೆ ಹೇಳಿದ್ದೇನೆ 5 ಮಾರ್ಕ್ಸಿಗೆ ಇದನ್ನು ಕೇಳ್ಬೋದು. ಮೊನ್ನೆ ಏನು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಮಾಡ್ರಿ ಅಂತ ಹೇಳಿ. ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಅಂದ್ರೆ ಇದ ಜರ್ನಲ್ ಎಂಟ್ರಿ ಅಲ್ಲಿ ಟ್ರಾನ್ಸ್ಫರ್ ಮಾಡೋದು, ಅಕೌಂಟ್ ಮಾಡೋದು ಹೇಳಿದೆ ನಾನು ನಿಮಗೆ ಫಸ್ಟ್ ಸೆಮಿಸ್ಟರ್ ನಲ್ಲಿ ಹೇಳಿದ್ರೆ ಇದನ್ನ ಅಲ್ಲಿ ಟ್ರಾನ್ಸ್ಫರ್ ಮಾಡೋದು. ಈಗ ಉದಾಹರಣೆಗೆ ಕ್ಯಾಪಿಟಲ್ ಫಸ್ಟ್ ಎಂಟ್ರಿ ಏನ್ ಬರ್ತಿತ್ತು? ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೇಟರ್, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೇಟರ್ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್. ಇದು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ನಾಗ ಯಾವ ಕಡೆ ಬರ್ತೈತಿ? ಕ್ರೆಡಿಟ್ ಸೈಡ್ ಬರ್ತೈತಿ. ಇಲ್ಲಿ 2 ಅಂತ ಐತಿಲ್ರಿ, ಇದು 2 ಅಂತ ಐತಿಲ್ರಿ, ಇದು 2 ಅಂತಂದ್ರೆ ಇದು ಯಾವ ಕಡೆ ಬರ್ತಾವ್ರಿ? ಇವೆರಡು ಡೆಬಿಟ್ ಸೈಡ್ ಬರ್ತವೆ. ಹಾಗಾದ್ರೆ ಇದನ್ನ ಡೆಬಿಟ್ ಸೈಡ್ ಸಾರಿ ಕ್ರೆಡಿಟ್ ಸೈಡ್ ಬರಿಬೇಕು. ಬೈ ಈಕ್ವಿಟಿ ಶೇರ್ ಕ್ಯಾಪಿಟಲ್, ಬೈ ಈಕ್ವಿಟಿ ಶೇರ್ ಕ್ಯಾಪಿಟಲ್ ರುಪೀಸ್ ಅಷ್ಟೇ 1,50,000. then by preference share capital account 90,000. ಎರಡನೇ ಎಂಟ್ರಿ ಏನ್ ಬರ್ತೀರಿ? ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಡೇಟರ್ 2 ಅಂತ ಇದೆಲ್ರಿ, ಎಲ್ಲ 2 ಕಡೆ ಬರೀರಿ. 2 ಕಡೆ ಬರಿಬೇಕಿದ್ದ 2 ಏನ್ರಿ? ಗುಡ್ ವಿಲ್ ಎಷ್ಟ್ರಿ? 40,000. ನೆಕ್ಸ್ಟ್ ರೀ 2 ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಎಷ್ಟ್ರಿ? 80,000. ನೆಕ್ಸ್ಟ್ ರೀ 2 ಬಿಲ್ಡಿಂಗ್ ಎಷ್ಟ್ರಿ? 50,000. ನೆಕ್ಸ್ಟ್ 2 ಏನ್ರಿ? ಮಷಿನರಿ ಎಷ್ಟ್ರಿ? 30,000. ಮತ್ತೆ 2 ಸ್ಟಾಕ್ ಎಷ್ಟ್ರಿ? 5,000. ನೆಕ್ಸ್ಟ್ 2 ಡೆಟರ್ಸ್ ಎಷ್ಟ್ರಿ? ಅಮೌಂಟ್ ಹೇಳ್ರಿ? 5,000. ನೆಕ್ಸ್ಟ್ 2 ಪೇಟೆಂಟ್ಸ್ ಎಷ್ಟ್ರಿ? 30,000. both sides 2,40,000 2,40,000 both sides. ಇದು ಕ್ಯಾಪಿಟಲ್ ರಿಡಕ್ಷನ್ ಕೇಳಿದ್ದೀರಾ? ಎಲ್ಲ ಪ್ರಾಬ್ಲಮ್ ನಾವು ಈಗ ನೀವು ಮೊನ್ನೆ ಏನು ಮಾಡಿದಾರಲ್ಲ ಪ್ರಾಬ್ಲಮ್, ಅಲ್ಲೆಲ್ಲ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಮಾಡಬೇಕು. ಅರ್ಥ ಆಗ್ತೈತಿ? 2 ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಅಂತ ಹೇಳಿದ್ರೆ ಅದನ್ನೆಲ್ಲ ಏನು ಮಾಡ್ಬೇಕ್ರಿ? ಬೈ ಕಡೆ ಬರೀಬೇಕು, ಬೈ ಕಡೆ ಬರೀಬೇಕು. 2 ಅಂತ ಇದ್ದಿದ್ವಲ್ಲ ಏನು ಬರೀಬೇಕು? ಡೆಬಿಟ್ ಸೈಡ್ ಬರೀಬೇಕು. 2 ಅಂತ ಮಾಡ್ತೀರಿ. ಕೇಳಿದ್ರೆ ಅಕಸ್ಮಾತ್ ಜರ್ನಲ್ ಎಂಟ್ರಿ ಆ್ಯಂಡ್ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಮಾಡ್ರಿ ಅಂತ ಕೇಳಿದ್ರೆ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಈ ಥರ ಮಾಡ್ತೀರಿ. ಸರಿ, ಈಗ ಅಸೆಟ್ಸ್ ಬ್ಯಾಲೆನ್ಸ್ ಶೀಟ್ ಮಾಡ್ಬೇಕು. ನಾವೀಗ ಬ್ಯಾಲೆನ್ಸ್ ಶೀಟ್ ಮಾಡೋಕ್ಕಿಂತ ಪೂರ್ವದಲ್ಲಿ ಏನು ಮಾಡ್ಬೇಕ್ರಿ? ನೋಟ್ಸ್ ಟು ಅಕೌಂಟ್ಸ್ ಮಾಡ್ಬೇಕೀಗ. ಬರೀರಿ ನೋಟ್ಸ್ ಟು ಅಕೌಂಟ್ಸ್ ಅಲ್ಲಿ ಅವ್ರೇನು ಬರ್ದಿದ್ದಾರೆ ಅವನೇ ಬರ್ಕೊಂತಾರೆ. ಹೇಳ್ತೇನೆ ನಾನೀಗ. ಹಾಂ, ಭಾಳ ಚೇಂಜಸ್ ಇಲ್ಲ. ಈಗ ಅಲ್ಲಿ ಕೊಟ್ಟಿದ್ದನ್ನ ಚೇಂಜ್ ಮಾಡೋದು. ಮೊನ್ನೆ ಹಂಗೆ ಮಾಡಿದ್ದೇವಲ್ರಿ, ಯಾವ್ದಾಗ ಮಾಡಿದ್ದೇವೆ ಹೇಳ್ರಿ? ಅಮಾಲ್ಗಮೇಷನ್ ಅಲ್ಲಿ ಮಾಡಿದ್ದೇವಲ್ರಿ, ಹಾಗೆ ಮಾಡ್ಬೇಕೀಗ. ಆ ಪ್ರಾಬ್ಲಮ್ ಏನು ಕೊಟ್ಟಾರ ಅಲ್ಲೇ ಚೇಂಜಸ್ ಮಾಡಬೇಕು. ಹೇಳ್ತೀನಿ, ಮಾಡ್ಕೊಡ್ರಿ. ಈಗ ಫಸ್ಟ್ ನೋಟ್ ಯಾವ್ದೈತ್ರಿ? ಎಲ್ಲರೂ ಬರೀರಿ ಎಲ್ಲರೂ ಬರೀರಿ. ಶೇರ್ ಕ್ಯಾಪಿಟಲ್ ಫಸ್ಟ್ ನೋಟ್ ಶೇರ್ ಕ್ಯಾಪಿಟಲ್ ಇದೆ. ಬರೀತೀರಿ? ನೋಟ್ 1 ಶೇರ್ ಕ್ಯಾಪಿಟಲ್ ಬರೀಲಿ. ಬೇಗ ಬೇಗ ಬರ್ಕೊಳ್ಳಿ. ಶೇರ್ ಕ್ಯಾಪಿಟಲ್ ಸ್ವಲ್ಪ ಚೇಂಜಸ್ ಮಾಡೋದು ಅಷ್ಟೇ ಹೇಳ್ತೀನಿ ನಿಮಗೆ. ನೀವು ಭಾರಿ ಲಕ್ಕಿ. ಯಾಕಂತಂದ್ರೆ ಕ್ವಶನ್ ಪೇಪರ್ನಾಗ ಅರ್ಧ ಆನ್ಸರ್ ಇರ್ತೈತೆ ನಿಮಗೆ. ಎಲ್ಲ ಪ್ರಾಬ್ಲಮ್ನಾಗು ಕ್ವಶನ್ ಪೇಪರ್ನಾಗ ಅರ್ಧ ಆನ್ಸರ್ ಇರ್ತಾವೆ ನಿಮಗೆ. ಈಗ ಶೇರ್ ಕ್ಯಾಪಿಟಲ್ ಅವ್ರು ಅಥರೈಸ್ಡ್ ಕೊಟ್ಟಾರಲ್ರಿ, ನೀವು ಅಥರೈಸ್ಡ್ ಬರೀರಿ. ಅಮೌಂಟ್ ಏನು ಕೊಟ್ಟಾರ್ರಿ? ನಿಲ್ ಅಂತ ಕೊಟ್ಟಾರಲ್ರಿ, ನಿಲ್ಲ ಬರೀರಿ. ಸರಿನಾ? ಅದಾದ್ಮೇಲೆ ಏನು ಕೊಟ್ಟಾರಿ? ಇಶ್ಯೂಡ್ ಅಂಡ್ ಸಬ್ಸ್ಕ್ರೈಬ್ಡ್ ಕ್ಯಾಪಿಟಲ್ ಕೊಟ್ಟಾರಲ್ರಿ,
issued ಅದಲ್ರಿ issued and subscribed ಕೊಟ್ಟಾರಲ್ರಿ ಪ್ರಾಬ್ಲಮ್ ಅಲ್ಲಿ ನೋಡಿ ಅವರು ಕೊಟ್ಟಿದ್ದ ಬರೀರಿ ಏನ್ ಕೊಟ್ಟಾರಿ ಫಸ್ಟ್ ಪ್ರಾಬ್ಲಮ್ ಬರ್ಕೊಂಡಿಲ್ರಿ issued subscribed ಅಂತ ಐತಲ್ರಿ ಫಸ್ಟ್ ಏನೈತೆ ಅಮೌಂಟ್ 30,000 ಪ್ರಿಫರೆನ್ಸ್ ಶೇರ್ ಆಫ್ ರೂಪೀಸ್ ಇಲ್ಲಿ ನೋಡ್ರಿ 10 ಬರಿಬ್ಯಾಡ್ರಿ ಎಷ್ಟಕ್ಕೆ ರೆಡ್ಯೂಸ್ ಮಾಡಿದ್ದಾರೆ 5 ಬರೀರಿ ಇದಿಷ್ಟ ಚೇಂಜ್ ನೋಡ್ರಿ ಇದಿಷ್ಟ ಬದಲಾವಣೆ 5 ಬರೀರಿ ಅಲ್ಲಮ್ಮ ಈಗ ಮೊದ್ಲಕ್ಕೆ ಎಷ್ಟು ರೂಪಾಯಿ ಇದ್ದಿತ್ತು ಶೇರು 10 ರೂಪಾಯಿ ಈಗ ಅದನ್ನ ಎಷ್ಟಕ್ಕೆ ರೆಡ್ಯೂಸ್ ಮಾಡಿದ್ದಾರೆ 5 ರೂಪಾಯಿ ಮತ್ತು ಹೊಸ ಬ್ಯಾಲೆನ್ಸ್ ಶೀಟ್ ನಾಗ 5 ರೂಪಾಯಿ ಬರ್ತೈತೆ 10 ರೂಪಾಯಿ ಬರ್ತೈತೆ 10 ರೂಪಾಯಿ ಹೋಯ್ತು 10 ರೂಪಾಯಿ ಬಿಟ್ಟು ಈಗ ಎಷ್ಟು ಬಂದ್ವಿ ಈಗ 5 ರೂಪಾಯಿ ಎಷ್ಟಾಗ್ತದೆ ನೋಡ್ರಿ 1,50,000 ಅದಕ್ಕಲ್ಲ 1,50,000 ನೋಡ್ರಿ ಎಷ್ಟು ಈಜಿ ಇದೆ ನೆಕ್ಸ್ಟ್ ಏನೈತೆ ರೀ 20,000 equity share of rupees equity share of rupees ಎಷ್ಟು ರೆಡ್ಯೂಸ್ ಮಾಡಿದ್ದಾರೆ 7 ಗೆ 7 ಗೆ ರೆಡ್ಯೂಸ್ ಮಾಡಿದ್ದಾರೆ 7ಕ್ಕೆ ರೂಪೀಸ್ 7 ಮಾಡಬೇಕು ಇಲ್ಲಿ ನೀವು ಇಲ್ಲಿ 3 ತಗೊಂಡಿರಲ್ಲ ಇಲ್ಲಿ 3 ರೂಪಾಯಿ ತಗೊಂಡಿರಲ್ಲ ಡಿಫರೆನ್ಸ್ ಎಷ್ಟು ಅದಲ್ರಿ ಹಾ ಸರಿ ಸರಿ ಇಲ್ಲಿ 3 ರೂಪಾಯಿ ತಗೊಂಡಿರಿ ಪ್ರಿಫರೆನ್ಸ್ ಎರಡು ಇಕ್ವಿಟಿನ ಬರ್ತದೆ ಮೊದಲಕ್ಕೆ ಯಾರು ಬಂದಿದ್ರಿ preference shares 30,000 ಪ್ರಿಫರೆನ್ಸ್ ಎಷ್ಟು ರೆಡ್ಯೂಸ್ ಮಾಡಿದ್ದಾರೆ 5 ಇಲ್ಲೇ 7 ಬರೀಬೇಕಿಲ್ಲ ಪ್ರಿಫರೆನ್ಸ್ ಎಷ್ಟು 7 ಹಾ 21 2,10,000 ಇದು ಪ್ರಿಫರೆನ್ಸ್ ಶೇರ್ಸ್ ಮೊದಲಕ್ಕೆ ಯಾವ್ದ್ರಿ ಪ್ರಿಫರೆನ್ಸ್ ಶೇರ್ಸ್ ಇದೆ 10 ರೂಪಾಯಿ ಐತಲ್ರಿ 10 ರೂಪಾಯಿ ಐತೆ ಎಷ್ಟು ರೆಡ್ಯೂಸ್ ಮಾಡಿದ್ರು 7 ರೂಪಾಯಿಗೆ ಅಂದ್ರೆ ಎಷ್ಟು ಕಡಿಮೆ ಆಗೈತೆ ರೀ 3 ರೂಪಾಯಿ ಕಡಿಮೆ ಆಗಿದೆ ಬಿಡ್ರಿ ಈಗ 7 ರೂಪಾಯಿ ಬಂದ್ಬಿಟ್ಟು ಹೌದಾ ಇದು ಈಕ್ವಿಟಿ ಶೇರ್ಸ್ ಎಷ್ಟು ಕಡಿಮೆ ಮಾಡಿದ್ದಾರೆ 5 ರೂಪಾಯಿಗೆ ರೆಡ್ಯೂಸ್ ಮಾಡಿದ್ದಾರೆ 1,50,000 ಹಿಂಗ್ ಬರೀ